ನಮಸ್ಕಾರ ಎಲ್ಲ ಮಾಧ್ಯಮ ಸ್ನೇಹಿತರೆ. ಇವತ್ತು ಟ್ರಾಫಿಕ್ ನ ಕಡಿಮೆ ಮಾಡಬೇಕು, ಮೆಟ್ರೋ ಜಾಸ್ತಿ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾನು ರಿವ್ಯೂ ಮಾಡಲಿಕ್ಕೆ ಬಂದಿದ್ದೇನೆ. ಒಟ್ಟು ಈಗ 96 ಕಿಲೋಮೀಟರ್ ಚಾಲನೆಯಲ್ಲಿದೆ ಮೆಟ್ರೋ. ನಾವೇನು ಎಲ್ಲೋ ಲೈನ್ ಪ್ರಾರಂಭ ಮಾಡಿದ್ವು ನಾವು ಬಂದ ಮೇಲೆ ಒಟ್ಟು 24 ಕಿಲೋಮೀಟರ್ ನಾವು ಬಂದ ಮೇಲೆ ಆಡ್ ಮಾಡಿದ್ವಿ, ಅಂದ್ರೆ ಪ್ರಾರಂಭ ಮಾಡಿದ್ವಿ. 1,00,000 ಜನ ದಿನಕ್ಕೆ ಆ ಎಲೆಕ್ಟ್ರಾನಿಕ್ ಸಿಟಿ ಆ ಲೈನ್ ಅಲ್ಲಿ ಸೊ ನಮ್ಮ ಟ್ರಾಫಿಕ್ ಪೊಲೀಸ್ ಅವರು ಕೂಡ ಆ ರಸ್ತೆಯಲ್ಲಿ 30% ಟ್ರಾಫಿಕ್ ಕಡಿಮೆ ಆಗಿದೆ ಅನ್ನೋದನ್ನ ನಮ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಮೇ ಡಿಸೆಂಬರ್ ಮಧ್ಯದಲ್ಲಿ ಎಲಿವೇಟೆಡ್ ಅಂಡರ್ ಗ್ರೌಂಡ್ ಇವೆಲ್ಲ ಸೇರಿ ಡಿಸೆಂಬರ್ ವರೆಗೂ ನೆಕ್ಸ್ಟ್ 41 ಕಿಲೋಮೀಟರ್ ಆಡ್ ಮಾಡ್ತಾ ಇದ್ದೀವಿ. ಯಾವ್ದಾವ್ದು ಆಡ್ ಮಾಡ್ತಾ ಇದೀವಿ ನಿಮ್ಗೆ ಮಾಹಿತಿನ ನಾನು ನಿಮ್ಗೆ ವಾಟ್ಸಪ್ ಅಲ್ಲಿ ನಿಮ್ಗೆಲ್ಲರೂ ಕೂಡ ನಾನು ತಿಳಿಸ್ತೇನೆ. 41 ಕಿಲೋಮೀಟರ್ ಆಡ್ ಮಾಡ್ತೀವಿ. ಇನ್ನ ನೆಕ್ಸ್ಟ್ ಜೂನು ಮತ್ತು ಡಿಸೆಂಬರ್ಗೆ 27ರಲ್ಲಿ ಇದು 26, 41 ಕಿಲೋಮೀಟರ್ ಆಡ್ ಮಾಡ್ತಿದ್ವಿ. ಜೂನು ಮತ್ತು ಡಿಸೆಂಬರ್ ಎರಡೂ ಸೇರಿ ಇನ್ನ 38 ಕಿಲೋಮೀಟರ್ ಡಿಸೆಂಬರ್ 27ಕ್ಕೆ ಕಂಪ್ಲೀಟ್ ಮಾಡ್ತೀವಿ. ಅಂದ್ರೆ ಏರ್ಪೋರ್ಟ್ ರೋಡ್ ಕೂಡ ಡಿಸೆಂಬರ್ 27ಕ್ಕೆ ನಾವು ಪ್ಲಾನ್ ಹಾಕೊಂಡಿದ್ವಿ ಫೈನಲ್ ಮುಗಿಸುವಷ್ಟು. ಸೊ ಆಗ ಒಟ್ಟು 175 ಕಿಲೋಮೀಟರ್ ಮೆಟ್ರೋ ಬೆಂಗಳೂರಲ್ಲಿ ಚಾಲನೆ ಆಗ್ತಾ ಇದೆ. ಇದಲ್ಲದೆ ಬೇರೆ ತಾವರೆಕೆರೆವರೆಗೂ ಮಾಗಡಿ ರೋಡ್ ಅಲ್ಲಿ ಹೊಸಕೋಟೆ, ಬಿಡದಿ, ನೆಲಮಂಗಲ ಇವೆಲ್ಲ ಕೂಡ ನಮ್ಮ ಪ್ಲಾನ್ ಇದೆ. ಕೆಲವು ಜಾಗದಲ್ಲಿ ಈಗಾಗಲೇ ನಾವು ಒಂದು ಸ್ಟೇಜ್ ತೆಗೆದುಕೊಂಡಿದ್ದೇವೆ. ಮಿಕ್ಕಿದು DPR ಕೂಡ ತಯಾರಾಗ್ತಾ ಇದೆ. ಅದು ಫೈನಲ್ ಆದ ತಕ್ಷಣ ನಿಮ್ಗೆ ನಾನು ಇನ್ನೊಂದು ತಿಂಗಳಲ್ಲಿ ನಿಮ್ಗೆ ನಾನು ತಿಳಿಸ್ತೇನೆ. ಸುಮಾರು ನೆಕ್ಸ್ಟ್ ಮಂತ್ ಸುಮಾರು 100 ಕಿಲೋಮೀಟರ್ ಅಷ್ಟು ಥರ್ಡ್ ಫೇಸ್ ಟೆಂಡರಿಂಗ್ ಆಗ್ತದೆ, ಇನ್ಕ್ಲೂಡಿಂಗ್ ಎಲಿವೇಟೆಡ್ ಕಾರಿಡಾರ್ ಡಬಲ್ ಲೈನ್ 42 ಕಿಲೋಮೀಟರ್ 43 ಕಿಲೋಮೀಟರ್ ಆಗ್ತದೆ. ಹಿಂದೆ ನಾವು 6 ಕಿಲೋಮೀಟರ್ ಮಾಡಿದೀವಿ. ಒಟ್ಟು 50 ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್. ಇಡೀ ಫಸ್ಟ್ ಟೈಮ್ ಇನ್ ದಿ ಕಂಟ್ರಿ ಇಷ್ಟು ದೊಡ್ಡ ಮೊತ್ತದ ಎಲಿವೇಟೆಡ್ ಕಾರಿಡಾರ್ ನಮ್ಮ ಬೆಂಗಳೂರಿನಲ್ಲಿ ಆಗ್ತದೆ. ಒಂದು ಟ್ರಾಫಿಕ್ ಕಡಿಮೆ ಮಾಡಬೇಕು ಮತ್ತು ಜನರು ಕೂಡ ಟ್ರೈನ್ ಅಲ್ಲಿ ಹೋಗೋದು ಕೂಡ ಅನುಕೂಲ ಆಗ್ಬೇಕು, ಮೆಟ್ರೋಲ್ ಹೋಗೋದು ಕೂಡ ಅನುಕೂಲ ಆಗ್ಬೇಕು ಅಂತ ನಾವು ಈ ವ್ಯವಸ್ಥೆಯನ್ನ ಈಗ ಫಾಸ್ಟ್ ಆಗಿ ಆಗ್ಬೇಕು ಅಂತ ನಾವು ತೀರ್ಮಾನವನ್ನ ಮಾಡಿದ್ದೇವೆ. ಆಮೇಲೆ ಎಲ್ಲ ಕಡೆ ಎಲ್ಲೆಲ್ಲಿ ಮೆಟ್ರೋ ಇದೆ, ಸ್ಟಾಪ್ಸ್ ಇದೆ, ಅಲ್ಲೆಲ್ಲ ನಾನು ಅವ್ರಿಗೆ ಸ್ವಲ್ಪ ಕಮರ್ಷಿಯಲ್ ಎಕ್ಸ್ಪ್ಲಾಟೇಷನ್ ಮಾಡಿ ಅಂತ ನಾನು ಹೇಳಿದ್ದೇನೆ. ದೊಡ್ಡದಾಗಿ ಅಕ್ವಿಷನ್ ಮಾಡ್ಕೊಳ್ಳಿ ಫರ್ದರ್ ಅಂತ ಹೇಳಿದ್ದೇನೆ. ಯಾಕಂದ್ರೆ ವೆಹಿಕಲ್ ಪಾರ್ಕಿಂಗು 2 ಫ್ಲೋರ್ 3 ಫ್ಲೋರ್ 4 ಫ್ಲೋರ್ ಕೂಡ ಟೂ ವೀಲರ್ ನಿಲ್ಸೋರ್ಗೆ, ಕಾರ್ ನಿಲ್ಸೋರ್ಗೆ ಜಾಗನ ಪ್ರೊವೈಡ್ ಮಾಡಬೇಕು. ಅದಾದ ಮೇಲೆ ಕೂಡ ನೀವೇನಾದ್ರು ಕಮರ್ಷಿಯಲ್ ಎಕ್ಸ್ಪ್ಲಾಟೇಷನ್ ಮಾಡ್ಕೊಳ್ಳಿ. ಈಗಿಂದನೇ ಇನ್ ಫರ್ದರ್ ಎಲ್ಲೆಲ್ಲಿ ಅಕ್ವಿಷನ್ ಮಾಡಬೇಕು ಅದನ್ನೆಲ್ಲ ಕೂಡ ಸ್ವಲ್ಪ ಜಾಸ್ತಿನೇ ಮಾಡಿ ಇದರಲ್ಲಿ ಸ್ಟೇಷನ್ ಜಾಗಗಳಲ್ಲಿ ಅಂತ ನಾನು ಅವ್ರಿಗೆ ಆದೇಶವನ್ನು ಕೊಟ್ಟಿದ್ದೇನೆ. ಯಾಕೆಂದ್ರೆ ದಿನನಿತ್ಯ ಜಾಸ್ತಿ ವೆಹಿಕಲ್ಗಳು ಆಗ್ತಾ ಇರ್ತದೆ, ಜನ ಮೆಟ್ರೋ ಯೂಸ್ ಮಾಡ್ತಾರೆ, ಅಲ್ಲಿ ಲಾಸ್ಟ್ ಮೈಲ್ ಕರೆಂಟ್ ಟೈಮ್ ಅಲ್ಲಿ ಬಂದು ನಿಲ್ಸ್ಬಿಟ್ಟು ಹೋಗ್ತಾರೆ. ಆ ದೃಷ್ಟಿಯಿಂದ ಅವ್ರಿಗೆ ನಾವು ತಿಳಿಸಿದ್ದೇವೆ. ಇದು ಮೇಜರ್ ಡಿಸಿಷನ್ಗಳನ್ನ ನಾವು ಇವತ್ತು ತೆಗೆದುಕೊಂಡಿದ್ದೇವೆ. ಒಟ್ಟು ನೀವು ನಾಳೆ ಹೇಳ್ದಂಗೆ 175 ಕಿಲೋಮೀಟರ್ 27ನೇ ತಾರೀಕು ಡಿಸೆಂಬರ್ ಅಷ್ಟೊತ್ತಿಗೆ ಬೆಂಗಳೂರು ನಗರದಲ್ಲಿ ಮೆಟ್ರೋ ಸಂಚಾರ ಆಗ್ಲಿಕ್ಕೆ ಎಲ್ಲಾ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ. ಇನ್ನು 100 ಕಿಲೋಮೀಟರ್ ಕೂಡ ನಾವು ಆಡ್ ಮಾಡ್ತೀವಿ. ನೆಕ್ಸ್ಟ್ ಈಗಾಗಲೇ ಅದು DPR ಎಲ್ಲ ನಡೀತಾ ಇದೆ. ಈಗ ಥರ್ಡ್ ಫೇಸ್ ಟೆಂಡರ್ ನಾನು ಈಗಾಗಲೇ ಟೆಂಡರ್ ಕರೀತಾ ಇದ್ದೀವಿ. ಒಂದು
24,000 ಕೋಟಿ ರೂಪಾಯಿ ವೆಚ್ಚದ ಲೈನ್ಗಳನ್ನ ಒಂದು ಜೈಕಾಯಿಂಗಿಂದ 9,700 ಕೋಟಿ ರೂಪಾಯಿ ಒಂದು ಕೊಡ್ತಾ ಇದೀವಿ. ಮತ್ತೀಗಾಗಲೇ ಅದು ಕೂಡ ಪಾಸ್ ಆಗಿದೆ. ಒಂದು 15,000 ಕೋಟಿ ರೂಪಾಯಿ ಜೈಕಾದ 15,600 ಕೋಟಿ ರೂಪಾಯಿ. ಎಲಿವೇಟೆಡ್ ಫ್ಲೈಓವರ್ ನಮ್ದು 9,700 ಕೋಟಿ ರೂಪಾಯಿ. ಒಟ್ಟು 25,311 ಕೋಟಿ ರೂಪಾಯಿ ವೆಚ್ಚದ ಟೆಂಡರ್ ಅನ್ನ ಥರ್ಡ್ ಫೇಸ್ ಟೆಂಡರ್ ಜನವರಿಯಲ್ಲಿ ನಾವು ಮಾಡಿದ್ದಕ್ಕೆ ಟೈಮ್ ಲೈನ್ ಸರ್ ಮೂರನೇ ಹಂತದ ಆರನೇ ಸಂಪೂರ್ಣವಾಗಿ ಡಬಲ್ ಡೆಕ್ಕರ್ ಸಂಪೂರ್ಣ ಅದು ಈಗ ನಾವು ಹಿಂದೆ ಏನು ಆಗೋಗಿತ್ತು ಅದನ್ನ ನಾವು ಚೇಂಜ್ ಮಾಡಕ್ ಆಗಲಿಲ್ಲ. ಥರ್ಡ್ ಫೇಸ್ ಅಲ್ಲಿ ಇದೆ ಫುಲ್ ಎಲ್ಲೆಲ್ಲಿ ಹೋಗ್ಬೇಕು ಎಲಿವೇಟೆಡ್ ಹೋಗ್ಬೇಕು ಅಂತ ಹೇಳಿ. ಯಾಕೆಂದ್ರೆ ಅದೇ 44 ಎಲ್ಲಿ ಥರ್ಡ್ ಫೇಸ್ ಅಂತ ಹೋಗ್ತಾ ಇದೀವಿ ಅದನ್ನೆಲ್ಲ ಎಲಿವೇಟೆಡ್ ಕಾರ್ಡ್ ಅಂತ ಮುಂದಕ್ಕೂ ತಗೊಂಡು ಹೋಗ್ತೀವಿ. ತಾವರೆಕೆರೆ ಅಲ್ಲೂ ಸ್ಟೇಷನ್ ಜಾಗ ಹೋಗ್ತಾ ಇದೀವಿ. ಆ ಜಾಗ ನಮ್ಗೆ ಸಿಗ್ತಾ ಇಲ್ಲ. ಅದೇ ನೋಡೋಣ, ಬಜಾಜ್ ಅವ್ರ ಹತ್ರ ಮಾತಾಡಿ ಅಂತ ಹೇಳಿದ್ದೀನಿ. ಕೋರ್ಟ್ಗೆ ಹಾಕೊಂಡಿದ್ದಾರೆ. ಅಲ್ಲಿ ಸ್ಟೇಷನ್ ಪಾರ್ಕ್ ಮಾಡೋ ಜಾಗ ಬೇಕು, 20 ಎಕರೆ ಜಾಗ ಬೇಕು. ಯಾಕೆಂದ್ರೆ ವಿಪರೀತ ಜನ ಹಾಸನ ಕಡೆಯಿಂದ ಬರೋರು ಮಾಗಡಿ ಮೇಲೆ ಬರ್ತಾ ಇದ್ದಾರೆ. ಟ್ರಾಫಿಕ್ ಬಹಳ ಇದಾಗ್ತಾ ಇದೆ. ಸೊ ಆ ದೃಷ್ಟಿಯಿಂದ ತಾವರೆಕೆರೆ ಆ ರೋಡ್ ಕೂಡ ಸ್ವಲ್ಪ ಡಬಲ್ ಡೆಕ್ಕರ್ ಮಾಡಬೇಕು ಅಂತ ಮಾಡಿ ಆದಷ್ಟು ಸಿಟಿಗೆ ಬರೋದನ್ನ ಕಡಿಮೆ ಮಾಡಬೇಕು. ಜನಕ್ಕೆ ಬೈಪಾಸ್ ಗಳಲ್ಲಿ ಅವರು ಓಡಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾರೆ. ಕಾಂಗ್ರೆಸ್ ಆಫೀಸರ್ ಮಾತಾಡೋಣ ನೋಡಿ. ಥ್ಯಾಂಕ್ ಯು. ನನಗೆ ಇನ್ನ ಮಾಹಿತಿ ಬಂದಿಲ್ಲ. ಯಾರು ಏನೇನು ಅಂತ ಅಂದ್ಬಿಟ್ಟು ನನಗೆ ಮಾಹಿತಿ ಬಂದಿಲ್ಲ. ಅವ್ರ ಮಾಹಿತಿ ಬರ್ಲಿ. ನಾನು ಹಿಂಗೆ ಹೇಳಿಲ್ಲ. ನನಗೆ ಅಫಿಷಿಯಲ್ ಪೇಪರ್ ಬರೋಗಂಟ ನನ್ನ ಹತ್ರ ಎಲ್ಲೂ ಗೊತ್ತಾಗಲ್ಲ. ನಾನು ತಲೆ ಕೆಡಿಸ್ಕೊಂಡಿಲ್ಲ. ಅವರೆಲ್ಲ ಮಾಡ್ತೀವಿ. ಗೌರ್ಮೆಂಟ್ ಬಿಡ್ ಮಾಡಿದ್ಕಿಂತ ಜಾಸ್ತಿ ಅಮೌಂಟ್ ಆಗಿದೆ. ನಾವ್ ಯಾರಿಗೂ ದುಡ್ಡ ಕೊಡಲ್ಲ. ಎಷ್ಟು ಬೇಕಾದ್ರೂ ಅವರೇ ಅಕೌಂಟ್ ಮಾಡ್ಬೇಕು. ನಾವ್ ಎಷ್ಟು ಮಾರ್ಕ್ ಕೊಟ್ಟಿದ್ದೀವಿ 30% ಬಿಜಿಎಫ್ ಎಷ್ಟು ಪರ್ಸೆಂಟ್ ಕೊಡ್ತೀವಿ ಹೇಳಿದೀವಿ ಅಷ್ಟು ಮಾತ್ರ ನಾವು ಕೊಡೋದು. ಮಿಕ್ಕಿದ್ದು ಅದಕ್ಕೋಸ್ಕರ ನಾವು ಫುಡ್ ಕರ್ತಿರೋದು. ಬಿಲ್ಡ್ ಆಪರೇಟ್ ಟ್ರಾನ್ಸ್ಪೋರ್ಟ್ ಅಂತ ಅವರೇ ಬಂಡವಾಳ ಹಾಕಬೇಕು, ಅವರೇ ಮಾಡ್ಬೇಕು. ನಾವು ಎಸ್ಟಿಮೇಟ್ ಮೇಲೆ ನಾವೇನ್ ಎಸ್ಟಿಮೇಟ್ ಮಾಡಿದೀವಿ ಅದ್ರ ಮೇಲೆ ನಾವು ಕೊಡ್ತೀವಿ. 40% ಕೊಡ್ತೀವಿ ಅಷ್ಟೇ. ಅದ್ರ ಮೇಲೆ ಎಕ್ಸ್ಟ್ರಾ ನಾವು ಕೊಡೋದು. ಅವ್ರು ಬೇಕಿದ್ದು ನಾನು ಈಗ ನಾನು ಮೆಟ್ರೋ ಚೆಕ್ ಮಾಡಿದೆ. ನಮ್ ಮೆಟ್ರೋ ಏನ್ ಕಾಸ್ಟ್ ಇದೆ ಆ ಕಾಸ್ಟ್ ಏನ್ ಚೆಕ್ ಮಾಡಿದೆ. ಚೆಕ್ ಮಾಡಿದೀನಿ, ಲೆಕ್ಕನ ಮಾಡಿದೀನಿ. ಬಾಂಬೆದು ತರಿಸ್ಕೊಂಡಿದೀನಿ. ಬಾಂಬೆಲು ಎಲ್ಲ 1,200 ಕೋಟಿ ರೂಪಾಯಿ ಆಗ್ತಾ ಇದೆ ಪರ್ ಕಿಲೋಮೀಟರ್. 1,200 ಕೋಟಿ ಆಗ್ತಾ ಇದೆ. ಅವರು ಆ ಪ್ರಕಾರ ಎಷ್ಟು ಆಗ್ತಿದಾರೋ ನೋಡು. ಆಗ್ತದೆ. ಥ್ಯಾಂಕ್ ಯು. ಅಲ್ಲಿ ಇದಕ್ಕೆ ಇನ್ಸ್ಪೆಕ್ಷನ್ ಹೋಗ್ತಾ ಇದ್ದ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.